ನಮಸ್ಕಾರ ಮೇಡಮ್, ನೀವು ಸಿನಿಮಾ ನೋಡಿದ್ರಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬಾನೇ ಚೆನ್ನಾಗ್ ಅನ್ನಿಸ್ತು. ಇತ್ತೀಚಿನ ಕಾಲದಲ್ಲಿ ಮಕ್ಕಳುಗಳನ್ನ ಸಿನಿಮಾ ಕರ್ಕೊಂಬರಕ್ಕೆ ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಬರ್ತಾ ಇರೋ ಸಿನಿಮಾಗಳು ಯಾವ್ದು ತೋರ್ಸೋದರ ಇರ್ಲಿಲ್ಲ. ಈ ಕಥೆಗಳನ್ನೆಲ್ಲ ಮಕ್ಳಿಗೆ ಹೇಳಿದ್ವಿ ನಾವು, ಅವ್ರಿಗೆ ಹೇಳಿದ್ದು ಅಷ್ಟು ಮನ್ಸಲ್ಲಿ ಉಳಿತಾ ಇರಲಿಲ್ಲ. ಈ ತೋರ್ಸಿರೋದು ಮಾತ್ರ ತುಂಬಾ ಚೆನ್ನಾಗಿ ಉಳಿದಿದೆ. ಅದರಲ್ಲೂ ಹಾಡುಗಳು, ಸಂದರ್ಭ ಮತ್ತೆ ಅದನ್ನ ಚೆನ್ನಾಗಿ ಪಿಕ್ಚರೈಸ್ ಮಾಡಿ ತೋರಿಸೋದು ತುಂಬಾ ಚೆನ್ನಾಗಿದೆ. ಇಂಥ ಸಿನಿಮಾ ಇನ್ನು ತುಂಬಾ ಬರ್ಬೇಕು. ನಾವು ಆದಷ್ಟು ಜನಕ್ಕೆ ಹೇಳ್ತೀವಿ. ಟೀಮ್ಗೆ ತುಂಬಾ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ಸರ್, ಈ ಸಿನಿಮಾ ನೋಡಿದ್ರಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು ಅಂತ ಕೇಳ್ತೀನಿ. ಎಸ್ಪೆಷಲಿ ಮ್ಯೂಸಿಕ್ ಲವರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ದಾಸರ ಒಂದು ಪರಂಪರೆಯನ್ನ ಇಷ್ಟಪಡೋದು ತುಂಬಾ ಇಷ್ಟ ಆಗುತ್ತೆ. ಎಲ್ಲರೂ ಬಂದು ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಸರ್, ನೀವು ಸಿನಿಮಾ ನೋಡಿದ್ರಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತು? ನಿಮ್ಮ ಅಭಿಪ್ರಾಯನ ತಿಳಿಸಿ. ಸಂಕೀರ್ತನ ಸಿನಿಮಾ ತುಂಬಾ ಚೆನ್ನಾಗಿತ್ತು. ಸಂದರ್ಭಕ್ಕೆ ಅನುಗುಣವಾಗಿ ಹಾಡುಗಳು ಎಲ್ಲ ಚೆನ್ನಾಗಿತ್ತು. ಮತ್ತೆ ಕೆಲವು ಕಥೆಗಳು ನಮ್ಗೆ ಗೊತ್ತಿರ್ಲಿಲ್ಲ. ಕನಕದಾಸರು, ಪುರಂದರದಾಸರಾಗಿ ಸಾಮಾನ್ಯವಾದ ಕಥೆಗಳು ಜನರಲ್ ಆಗಿ ಗೊತ್ತಿತ್ತು. ಬಟ್ ಇದು ಬಂದ್ಮೇಲೆ ಇನ್ನೂ ಜಾಸ್ತಿ ನಮ್ಗೆ ಕಥೆಗಳು ಎಲ್ಲ ಗೊತ್ತಾಯ್ತು. ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳ್ಬೋದು. ಧನ್ಯವಾದಗಳು ಸರ್. ಈಗ ತಾನೇ ಸಂಕೀರ್ತನ ಚಿತ್ರವನ್ನ ನೋಡಿ ಬಂದಿದ್ದೀರಾ, ನಿಮ್ಗೆ ಏನ್ ಅನಿಸ್ತು? ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲಾ ಪ್ರೇಕ್ಷಕರು ನೋಡ್ಲಿ ಅಂತ ನಾನು ಹಾರೈಸ್ತೇನೆ. ಮತ್ತೆ ಎಲ್ಲಾ ಕಡೆ ನಮ್ಮ ಇದನ್ನ ಪ್ರಚಾರ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಕೀರ್ತನೆಗಳು ತುಂಬಾ ಚೆನ್ನಾಗಿ ಬಂದಿದೆ. ಹಾಡುಗಳಂತೂ ತುಂಬಾ ಚೆನ್ನಾಗಿದೆ. ಎಲ್ಲರದ್ದು ಇದಾಗಿರೋದು, ಎಲ್ಲರ ಶ್ರಮನೂ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಎಲ್ಲರೂ ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಚೆನ್ನಾಗಿದೆ ಸರ್. ನಮಸ್ಕಾರ. ನಮಸ್ಕಾರ ಗೋಪಾಲ್ ಅವರೇ. ನೀವು ಈ ಕಾಲು ನೋವಿನ ಮಧ್ಯಾಹ್ನ ಬಂದು ನಮ್ಮ ಸಂಕೀರ್ತನ ಚಿತ್ರವನ್ನ ಇವತ್ತು ಭಾನುವಾರ ಬಂದು ನೋಡಿದಿರಿ, ನಿಮಗೆ ಏನ್ ಅನ್ನಿಸ್ತು ಅಂತ ಹೇಳಿ ಮಾತು ಹೇಳಿ. ನೀವು ಮೊದಲನೇ ದಿವಸ ಬಿಡುಗಡೆ ಮಾಡಕ್ ಮುಂಚೆಯಿಂದಾನು ಕರ್ದಾಗ್ಲಿಂದ ನನ್ ಬರ್ಬೇಕು ಅಂತಿದ್ದೆ. 3 ತಿಂಗಳು ಬೆಳ್ಳಲ್ಲಿ ಇದ್ದಿದ್ರಿಂದ ಬರಕ್ ಆಗ್ಲಿಲ್ಲ. ಆದ್ರೆ ನೀವು 27ನೇ ತಾರೀಕು ಮುಗಿದೋಗುತ್ತೆ ಅಂತ ಮುಗಿಸ್ಕೊಡ್ಬೇಕಿದ್ರೆ ನಾ ಇಲ್ಲ ನೋಡ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ಇವತ್ತು ಹೆಂಗನ ಮಾಡಿ ಬರ್ಲೇಬೇಕು ಅಂತ ತೀರ್ಮಾನ ಮಾಡಿ ಬೆಳಗ್ಗೆ ಡಿಸೈಡ್ ಮಾಡಿ ಇವತ್ತು ಬಂದಿದ್ದೀನಿ. ಸಿನಿಮಾ ಮಾತ್ರ ಅದ್ಭುತವಾಗಿ ಬಂದಿದೆ. ಒಂದೊಂದು ಹಾಡು, ಸೆಲೆಕ್ಟೆಡ್ ಹಾಡುಗಳು ಒಂದೊಂದು ಕೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬಿಡೋದು, ಹಾಡು ಕಣ್ಣಲ್ಲಿ ನೀರು ಬಂತು. ಬಟ್ ಆದ್ರೂ ಉತ್ತಮವಾದ ಸಿನಿಮಾ, ಜನರು ಬಂದು ನೋಡ್ಬೇಕು. ಈ ಪಟ್ಟದ ಶ್ರಮಕ್ಕೆ ವ್ಯಾಲ್ಯೂ ಸಿಗಬೇಕಂದ್ರೆ ಜನ ಬಂದು ನೋಡ್ಬೇಕು. ಖಂಡಿತ ಬರ್ತಾರೆ. ಧನ್ಯವಾದಗಳು. ಎಲ್ಲಾ ಟೀಮ್ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಖಂಡಿತ ತುಂಬಾ ಸಂತೋಷ. ತುಂಬಾ ಈ ತರದ ಚಲನಚಿತ್ರಗಳಿಗೆ ಪ್ರೋತ್ಸಾಹ ನೀಡಿ ಮತ್ತೆ ನಮಗೆ ಈ ತರದ್ದು ಸಿನಿಮಾಗಳು ನೋಡಿ ತುಂಬಾ ಖುಷಿ ಆಯ್ತು. ಎಲ್ಲರ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಮುಖ್ಯವಾಗಿ ಕನಕದಾಸ ಪಾತ್ರ ತುಂಬಾ ಇಷ್ಟ ಆಯ್ತು. ಪದ್ಮಕಲ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಈ ತರ ದಾಸರ ಮಹಿಳೆಯನ್ನು ಈಗಿನ ಪೀಳಿಗೆ ಅವರಿಗೆ ಪರಿಚಯ ಮಾಡಿಸ್ಕೊಡೋದು ತುಂಬಾ ಇಷ್ಟ ಆಯ್ತು. ಈ ತರ ಸಿನಿಮಾಗಳು ಇನ್ನಷ್ಟು ಬರಲಿ. ನಮಸ್ಕಾರ ಬಾಬು, ನೀವು ಚಿತ್ರಗಳನ್ನ ನಿರ್ದೇಶನ ಮಾಡಿದೀರಾ. ನಮ್ಮ ಕರೆಗೆ ಹೋಗೋ ಟೀಮಿಗೆ ನಮ್ಮ ಸಂಕೀರ್ತನ ಚಿತ್ರ ನೋಡಕ್ ಬಂದಿದ್ದೀರಾ. ಚಿತ್ರದ ಬಗ್ಗೆ ನಿಮ್ಗೆ ಏನ್ ನಿರ್ಮಾಣ ಮಾಡಿದ ಸಿನಿಮಾಗಾಗಿ ನನಗೆ ಅತ್ಯಂತ ಖುಷಿ ಆಯ್ತು. ಪ್ರೋತ್ಸಾಹ ನಾನು ಫಸ್ಟ್ ಕೀರ್ತನೆಗೆ ನಿರ್ಮಾಣ ಮಾಡಬೇಕಾಗಿತ್ತು. ಸಂಗೀತ ಬಹಳ ಚೆನ್ನಾಗಿದೆ. ದಾಸರ ಕೀರ್ತನೆಗಳನ್ನ ಬಹಳ ಚೆನ್ನಾಗಿ, ವಿಶೇಷವಾಗಿ ಸಂಗೀತದ ಎಲ್ಲಾ ಹಾಡುಗಾರರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಸಂಗೀತದ ಆಸ್ವಾದಿಸೋದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.